ರಾಜ್ಯದಲ್ಲಿ ಜೋರಾಯಿತು ಸಂಪುಟ ಪುನಾರಚನೆಯ ಕಸರತ್ತು. ಸಚಿವ ಸಂಪುಟ ಸೇರೋದಕ್ಕೆ ಶುರುವಾಯಿತು ಪೈಪೋಟಿ. ಸಂಪುಟದ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತೆ ಕೆಎನ್ ರಾಜಣ್ಣ ಈಗ ಮತ್ತೆ ಆಕ್ಟಿವ್ ಆಗ್ತಾ ಇರೋದು. ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಕೆಎನ್ ರಾಜಣ್ಣ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಕೆಎನ್ ರಾಜಣ್ಣ ಅವರನ್ನ ರಾಜೀನಾಮೆ ಕೊಡಿಸಲಾಗಿತ್ತು. ಅದಾದ ನಂತರ ರಾಜಣ್ಣ ಸೈಲೆಂಟ್ ಆಗಿದ್ರು. ಏನ್ ಮಾಡ್ತಿದ್ದಾರೆ, ಅವ್ರಿಗೇನ್ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಯಾವುದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಕಾರಣ ಸೈಲೆಂಟ್ ಆಗೇ ಇದ್ರು. ಆದರೆ ಇದೀಗ ಯಾವಾಗ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಡಿಸೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಶುರು ಆಯಿತು, ನಿಧಾನವಾಗಿ ಆಕ್ಟಿವ್ ಆಗ್ತಾ ಇದ್ದಾರೆ ಕೆಎನ್ ರಾಜಣ್ಣ. ಕಾಂಗ್ರೆಸ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಮೊದಲ ಕಿಡಿ ಹತ್ತಿಸಿದ್ದೇ ಇದೇ ರಾಜಣ್ಣ ಅವರು. ಇವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂದಿದ್ರು, ಅದಾದ್ಮೇಲೆ ಕ್ರಾಂತಿ ಆಗಿ ರಿಸೈನ್ ಮಾಡೋ ಪರಿಸ್ಥಿತಿ ಬಂತು. ಈಗ ನವೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ, ಈಗ ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ. ಸೊ ಎಲ್ರಿಗೂ ಅಚ್ಚರಿಯನ್ನು ಮೂಡಿಸಿದ್ದು ಇದೇ ಮಾಜಿ ಸಚಿವರ ಹೇಳಿಕೆ. ಈ ಹಿಂದೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅನಗತ್ಯ ಹೇಳಿಕೆಗಳಿಂದ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು ರಾಜಣ್ಣ. ಬಳಿಕ ಸಚಿವ ಸ್ಥಾನದಿಂದ ವಜಾ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೀಗ ಮತ್ತೆ ಸಂಪುಟಕ್ಕೆ ಸೇರೋದಕ್ಕೆ ಕೆಎನ್ ರಾಜಣ್ಣ ಕಸರತ್ತು ಮಾಡ್ತಾ ಇದ್ದಾರೆ. ಸಿಎಂ ದೆಹಲಿ ಭೇಟಿ ಫಿಕ್ಸ್ ಆಗ್ತಾ ಇದ್ದಂತೆ ರಾಜಣ್ಣ ಕೂಡ ದೆಹಲಿಗೆ ಪ್ರಯಾಣವನ್ನ ಮಾಡೋದು. ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿ ಹೈಕಮಾಂಡ್ ಭೇಟಿಗೆ ಸಿದ್ಧತೆ ಆಗಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಹೈಕಮಾಂಡ್ ಬಳಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಬಹುದಾದ ಸಾಧ್ಯತೆ ಇದೆ. ನೋಡಿ, ಕೆಲವು ದಿನಗಳ ಹಿಂದೆ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಕೊಡ್ತಾರೆ, ರಾಜೀನಾಮೆ ಕೊಟ್ಟಿದ್ದು ಅಥವಾ ರಾಜೀನಾಮೆ ಕೊಡಿಸಿದ್ದು ಯಾರೋ ಹೇಳಿ ನನಗೆ ಕೊಡಿಸಿದ್ರು, ಇನ್ಯಾರೋ ಏನೋ ಮಾಡಿ ನನಗೆ ಕೊಡಿಸಿದ್ರು. ಸಮಯ ಸಂದರ್ಭ ಬಂದಾಗ ಪರಿಸ್ಥಿತಿ ಏನು ಅನ್ನೋದನ್ನ ಹೈಕಮಾಂಡ್ ನಾಯಕರ ಜೊತೆಗೆ ನಾನು ಮಾತಾಡ್ತೀನಿ, ವಿವರಿಸ್ತೀನಿ, ವಾಪಸ್ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಅರ್ಥದಲ್ಲಿ ಒಂದು ತಿಂಗಳ ಹಿಂದೆ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಇದೆ, ಆ ಕಾರಣಕ್ಕೆ ಹೋಗ್ತಾ ಇರೋದು. ಬಟ್ 3 ದಿನ ದೆಹಲಿಯಲ್ಲೇ ಇರ್ತಾರೆ ಸಿಎಂ. ಯಾಕೆ ಅಂತ ಬಂದಾಗ ಸಿಎಂ ನಿನ್ನೆ ತಾನೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವು ತಿಂಗಳ ಹಿಂದೆನೆ ಸಂಪುಟ ಪುನಾರಚನೆ ಮಾಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು. ಬಟ್ 2.5 ವರ್ಷ ಆಗಲಿ ಅಂತ ನಾನು ಹೇಳಿದ್ದೆ. ಈಗ 2.5 ವರ್ಷ ಆಗಿದೆ. ಆ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತೀನಿ. ಹೈಕಮಾಂಡ್ ನಾಯಕರು ಓಕೆ ಅಂದರೆ ಅಥವಾ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದಾದರೆ ಸಂಪುಟ ಪುನಾರಚನೆ ಮಾಡಲಾಗತ್ತೆ ಅಂತ. ಸೊ ಅದಕ್ಕೆ ಅಂತಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ 3 ದಿನ ಅಲ್ಲೇ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಇದೇ ಸಂದರ್ಭದಲ್ಲಿ ರಾಜಣ್ಣ ಅವರು ಕೂಡ ಹೋಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗ್ತಾ ಇದ್ದಾರಾ, ಸಿದ್ದರಾಮಯ್ಯನವ್ರ ಮುಖಾಂತರವಾಗಿ ಒತ್ತಡ ಹೇರೋ ಕೆಲಸ ಮಾಡಲಾಗತ್ತಾ? ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಹಿರಿಯ ನಾಯಕರಿದ್ದೀನಿ, ನಾನು ಏನು ಮಾತಾಡಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಿರ್ಬೋದು, ಆ ವಿಚಾರವನ್ನು ಯಾಕೆ ಗಮನದಲ್ಲಿ ಇಟ್ಕೊಂಡು ರಾಜೀನಾಮೆಯನ್ನು ಕೊಡಿಸಿದ್ದೀರಾ, ಮುಂದೆ ಈ ಥರ ತಪ್ಪುಗಳಾಗೋದಿಲ್ಲ, ಕೆಲಸ ಮಾಡ್ತೀವಿ ಅಂತ ಹೀಗೆಲ್ಲ ಹೇಳಿ ಮನವೊಲಿಕೆ ಮಾಡಿ ರಾಜಣ್ಣ ಅವರು ಈಗೇನಾದರೂ ಸಂಪುಟ ಪುನಾರಚನೆ ಆದರೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಕಮ್ ಬ್ಯಾಕ್ ಮಾಡಬಹುದಾದ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಸ್ವಾಮಿ, ರಾಜಣ್ಣ ಅವರನ್ನು ರಾಜೀನಾಮೆ ಕೊಡಿಸಿದ್ದು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಕ್ಕೇನೆ ಕ್ರಾಂತಿ ಆಗತ್ತೆ ಅಂತ ಹೇಳಿ ಇನ್ನೊಂದಷ್ಟಕ್ಕೆ. ಸೊ ಈಗ ವಾಪಸ್ ಸಂಪುಟಕ್ಕೆ ಸೇರುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದಾರೆ? ಸಿದ್ದರಾಮಯ್ಯನವ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರುವಂಥ ತಂತ್ರ ಮಾಡ್ತಾ ಇರುವಂಥ ರಾಜಣ್ಣ ಅವರ ಈ ತಂತ್ರ ವರ್ಕೌಟ್ ಆಗಬಹುದಾ? ಖಂಡಿತ ನೀತಿ. ಸಚಿವ ಸ್ಥಾನದಿಂದ ವಜಾ ಮಾಡಿದ ಬಳಿಕ ರಾಜಣ್ಣನವರು ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಆಕ್ಟಿವ್ ಆಗ್ತಾರಂಥದ್ದು. ಯಾಕೆಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಮತ್ತೆ ಸಚಿವ ಸಂಪುಟವನ್ನ ಸೇರ್ಕೊಳ್ಬೇಕು ಅನ್ನುವ ಕಸರತ್ತನ್ನ ಕೆಎನ್ ರಾಜಣ್ಣನವರು ಮಾಡ್ತಾ ಇರೋಂಥದ್ದು. ಈ ಹಿಂದೆ ಕೂಡ ಸಚಿವ ಸಂಪುಟದಿಂದ ವಜಾ ಮಾಡಿದ ಬಳಿಕ ಕೆಲ ನಾಯಕರ ಬಗ್ಗೆ ಪರೋಕ್ಷವಾಗಿ ಆಕ್ಷೇಪವನ್ನು ಹೊರಹಾಕಿದ್ರು, ಅಸಮಾಧಾನವನ್ನು ಹೊರಹಾಕಿದ್ರು. ಅಂದ್ರೆ ನನ್ನ ಸಚಿವ ಸಂಪುಟದಿಂದ ತೆಗೆದು ಹಾಕೋದಕ್ಕೆ ಕೆಲವರು ಷಡ್ಯಂತ್ರ ಇದೆ, ಹಾಗಾಗಿ ನಾನು ಎಲ್ಲವನ್ನ ಹೈಕಮಾಂಡ್ ನಾಯಕರ ಮುಂದೆ ಹೇಳ್ತೀನಿ, ಎಲ್ಲ ದಾಖಲೆ ಸಮೇತ ಅವ್ರ ಮುಂದೆ ಇಡ್ತೀನಿ ಎಂಬ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ಆಗ ಸಾಕಷ್ಟು ಕಸರತ್ತು ಪಟ್ಟಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕು ಅಂತ. ಆದ್ರೆ ಕಾರಣಾಂತರಗಳಿಂದ ಹೈಕಮಾಂಡ್ ಭೇಟಿಗೆ ಸಾಧ್ಯ ಆಗಿರ್ಲಿಲ್ಲ. ಈಗ ಮತ್ತೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮುನ್ನೆಲೆಗೆ ಬರ್ತಿದ್ದಂತೆ ಮತ್ತೆ ಮಾಜಿ ಸಚಿವ ರಾಜಣ್ಣನವರು ಸಚಿವ ಸಂಪುಟದ ಸೇರೋದಕ್ಕೆ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಅಲ್ಲಿ ಏನೆಲ್ಲ ಆಯ್ತು, ಯಾರೆಲ್ಲ ನಾಯಕರ ಷಡ್ಯಂತ್ರ ಇದೆ ವಿಚಾರವನ್ನ ಮನಮುಟ್ಟಿಸಿ ಅವರ ಒಂದು
ಮನವೊಲಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ಮುಂದಾಗಿರುವಂತದ್ದು. ಅದು ಸಹ ಸಿಎಂ ಸಿದ್ದರಾಮಯ್ಯನವರ ಮೂಲಕ ಒಂದಿಷ್ಟು ಒತ್ತಡವನ್ನ ತರೋದಕ್ಕೆ ರಾಜಣ್ಣನವರು ಮುಂದಾಗಿದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಅಂದ್ರೆ ನೇರವಾಗಿ ಈಗಾಗಲೇ ನವೆಂಬರ್ ಕ್ರಾಂತಿ ಎಂಬ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತು. ಹೊಸ ಬಾಂಬ್ ಅನ್ನ ಹಾಕಿದಂತಹ ರಾಜಣ್ಣನವರು ಈ ಹೇಳಿಕೆ ಬಿಜೆಪಿ ನಾಯಕರಿಗೆ ಸಾಕಷ್ಟು ಅಸ್ತ್ರವಾಗಿತ್ತು, ಆಹಾರ ಕೂಡ ಆಗಿತ್ತು. ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ, ಸರ್ಕಾರದ ಕಡೆ ಬಟ್ಟು ತೋರಿಸೋದಕ್ಕೆ ಸಾಕಷ್ಟು ಅಸ್ತ್ರವನ್ನಾಗಿ ರಾಜಣ್ಣನವರ ಒಂದು ಹೇಳಿಕೆಯನ್ನ ಬಳಕೊಂಡಿದ್ರು. ಇದು ಯಾವ ರೀತಿ ಕ್ರಾಂತಿ ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ, ಆಂತರಿಕ ವಲಯದಲ್ಲಿ ಸಾಕಷ್ಟು ನಾನಾ ರೀತಿಯ ಚರ್ಚೆಗಳಾಗಿದ್ವು. ಅದು ಸಿಎಂ ಪವರ್ ಶೇರಿಂಗ್ ವಿಚಾರನ ಅಥವಾ ಕ್ಯಾಬಿನೆಟ್ ರೀಶಫಲ್ ವಿಚಾರನ, ನಾಯಕತ್ವ ಬದಲಾವಣೆ ವಿಚಾರಗಳ ಎಲ್ಲವೂ ಯಾವ ವಿಚಾರಗಳು ಸಾಕಷ್ಟು ಗೊಂದಲಕ್ಕೀಡಾಗಿದ್ವು. ಈ ವಿಪಕ್ಷಗಳಿಗೆ ಆಹಾರವೂ ಆಗಿತ್ತು. ಹಾಗಾಗಿ ಈ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿತ್ತು. ಇದನ್ನ ಕೆಲ ನಾಯಕರು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ರು. ಅಂದ್ರೆ ರಾಜಣ್ಣನವರ ಹೇಳಿಕೆಗಳು ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ವಿಪಕ್ಷಗಳಿಗೆ ಇದು ಅಸ್ತ್ರ ಸಿಕ್ತಂಗೆ ನಾವೇ ಅವರಿಗೆ ಅಸ್ತ್ರ ಹೋರಾಟ ಮಾಡೋದಕ್ಕೆ, ಟೀಕೆ ಟಿಪ್ಪಣಿಗಳನ್ನ ಮಾಡೋದಕ್ಕೆ ಅಸ್ತ್ರ ಕೊಡ್ತಾ ಇದೀವಿ ಎಂಬ ವಿಚಾರವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದಿದ್ರು. ಹೈಕಮಾಂಡ್ ಕೆಲವು ವಿಚಾರಗಳಿಗೆ ಸಾಕಷ್ಟು ಗರಂ ಕೂಡ ಆಗಿತ್ತು. ಹಾಗಾಗಿ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒಂದು ಸೂಚನೆಯನ್ನ ಕೊಟ್ಟ ಬಳಿಕ ಸಚಿವ ಸಂಪುಟದಿಂದ ರಾಜಣ್ಣನವರನ್ನ ತೆಗೆದು ಹಾಕಲಾಗಿತ್ತು. ಹಾಗಾಗಿ ಈಗ ಮತ್ತೆ ಸಚಿವ ಸಂಪುಟ ಸೇರೋದಕ್ಕೆ ರಾಜಣ್ಣನವರು ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಎತ್ಕೊಂಡು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯಲ್ಲಿರೋದು. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆ ಹೋದ್ರೆ ಹೈಕಮಾಂಡ್ ನಾಯಕರ ಒಂದು ದೃಷ್ಟಿ ಮನವೊಲಿಸಬಹುದು. ಜೊತೆಗೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಕಾಣಿಸ್ಕೊಂಡಿರುವಂತದ್ದು ರಾಜಣ್ಣನವರು. ಹಾಗಾಗಿ ಅವರ ಮೂಲಕನೇ ಒಂದು ಒತ್ತಡ ಹಾಕ್ಸೋದಕ್ಕೆ ಈಗ ರಾಜಣ್ಣನವರು ಮುಂದಾಗಿದ್ದಾರೆ ಎಂಬ ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ರು. ಅಂದ್ರೆ ರಾಜಣ್ಣನವರು ದೆಹಲಿಗೆ ಹೋಗ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ, ಮನವೊಲಿಸುವಂತ ಕೆಲಸ ಮಾಡ್ತಾರೆ, ಏನೆಲ್ಲ ವಿಚಾರಗಳು ಆಯ್ತು ಎಲ್ಲವನ್ನು ಕೂಡ ಹೇಳ್ತಾರೆ ಎಂಬ ವಿಚಾರಗಳನ್ನ ಸಾಕಷ್ಟು ಬಾರಿ ಹೇಳಿದ್ರು. ಹಾಗಾಗಿ ಈಗ ಮತ್ತೆ ಏನಾದ್ರೂ ಸಿಎಂ ಜೊತೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸ್ತಾರ, ಯಶಸ್ವಿ ಆಗ್ತಾರ, ಸಚಿವ ಸಂಪುಟವನ್ನ ಮತ್ತೆ ಸೇರ್ಕೊತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಿರುವಂತದ್ದು ರೀತಿ. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.